ಸರ್, ಈ ಊರಿಗೆ ಕಂಬಗಳನ್ನು ಕೊಟ್ಟಿದ್ದೀವಿ. ನಮಸ್ಕಾರ ಚೇರ್ಮನ್ರೇ. ಹೇಳಿ ಸಾಹೇಬ್ರೆ, ಏನು ಸಮಾಚಾರ? ಏನಿಲ್ಲ ಚೇರ್ಮನ್ರೇ, ನಿಮ್ಮ ಊರಿಗೆ ಸೇರಬೇಕಾಗಿದ್ದ ಕಂಬಗಳನ್ನು ಕೊಟ್ಟಿದ್ದೀವಿ. ಬೇಗ ಕೆಲಸನ ಸ್ಟಾರ್ಟ್ ಮಾಡಿ. ಸರಿ ಸಾಹೇಬ್ರೆ, ಆಯಿತು, ಮಾಡ್ತೀವಿ. ಅದೇ ಸಮಯಕ್ಕೆ ಶಿಖರ್ ಅನ್ನೋ ಹುಡುಗ ಅಲ್ಲಿಗೆ ಬಂದ. ಸಾಹೇಬ್ರೆ, ನಮ್ಮ ಊರಿಗೆ ಕರೆಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಊರಲ್ಲಿ ರಾತ್ರಿ ಹೊತ್ತು ಹೊರಗಡೆ ಹೋಗೋದು ತುಂಬ ಕಷ್ಟ ಆಗಿತ್ತು. ನೀವು ಬೇಗ ಬೇಗ ಕೆಲಸ ಮಾಡಿ ನಮ್ಮ ಊರಿಗೆ ಬೆಳಕು ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ ಸ್ವಾಮಿ. ನಿಮಗೆ ಯಾವುದೇ ಥರ ಸಹಾಯ ಬೇಕಿದ್ರೂ ನನಗೆ ಹೇಳಿ ಸ್ವಾಮಿ, ನಾನು ಮಾಡ್ತೀನಿ. ನಮ್ಮ ಕೈಯಲ್ಲಿ ಏನಿಲ್ಲ ತಮ್ಮ, ಸರ್ಕಾರ ಹೇಳಿದನ್ನು ನಾವು ಮಾಡ್ತೀವಿ. ಈ ಊರಿಗೆ ಕಂಬಗಳನ್ನ ಕೊಡೋದಷ್ಟೇ ನಮ್ಮ ಕೆಲಸ ಆಗಿತ್ತು. ಇನ್ನು ಉಳಿದಿರೋ ಕೆಲಸನ ನಿಮ್ಮ ಊರು ಚೇರ್ಮನ್ರು ಮಾಡಬೇಕು. ಅವರಿಗೆ ಸರ್ಕಾರದಿಂದ ಫಂಡ್ ಬಂದಿರುತ್ತೆ. ಹೌದಾ ಸಾಹೇಬ್ರೆ, ಹಾಗಾದರೆ ಕೆಲಸ ಬೇಗ ಆಗುತ್ತೆ ಬಿಡಿ. ನಮ್ಮ ಊರಿನ ಚೇರ್ಮನ್ರು ತುಂಬ ಒಳ್ಳೆಯವರು. ಲೋ ತಮ್ಮ, ನಿನ್ನ ಕಷ್ಟನ ನನ್ನ ಕಣ್ಣುಗಳಿಂದ ನೋಡೋಕ್ಕಾಗ್ತಿಲ್ಲ. ತಲೆ ಕೆಡಿಸ್ಕೋಬೇಡ ಕಣೋ. ನಮ್ಮ ಊರಲ್ಲಿ ಕೂಡ ಪಕ್ಕದ ಹಳ್ಳಿ ಥರ ಲೈಟ್ ಬರುತ್ತೆ. ಯಾವಾಗ ಬರುತ್ತೋ ಏನೋ, 2 ವರ್ಷಗಳಿಂದ ನಾವು ಕಾಯ್ತಾನೇ ಇದ್ದೀವಿ. ಕಂಬಗಳು ಬಂದರೂ ಕೂಡ ಫಂಡ್ ಬಂದಿಲ್ಲ ಅಂತಾನೆ ಆ ಚೇರ್ಮನ್ ಅಪ್ಪ. ಹೌದು ಅಪ್ಪ, ಕಂಬಗಳು ಬಂದು ತುಂಬ ದಿನ ಆಯಿತು, ಆದರೆ ಫಂಡ್ ಬಗ್ಗೆ ಮಾಹಿತಿಯೇ ಇಲ್ಲ. ನಾಳೆ ನಾನು ಚೇರ್ಮನ್ರ ಮನೆಗೆ ಹೋಗಿ ಫಂಡ್ ಬಗ್ಗೆ ವಿಚಾರಿಸ್ತೀನಿ. ಏನು ಚೇರ್ಮನ್ರೇ, ಸರ್ಕಾರದಿಂದ ಫಂಡ್ ಬಂದಿದೆ ಅಂತೆ. ಹೋದ ಸಾರಿ ಫಂಡ್ ಬಂದಾಗ ನಿಮ್ಮ ದೊಡ್ಡ ಮಗಳ ಮದುವೆ ಮಾಡಿದ್ರಿ, ಈ ಸಾರಿ ಚಿಕ್ಕ ಮಗಳ ಮದುವೆ ಮಾಡ್ತೀರೇನು? ಇಲ್ಲ ಪೂಜಾರಿ, ಚಿಕ್ಕ ಮಗಳು ಇನ್ನೂ ಓದ್ತಿದ್ದಾಳೆ. ನಮ್ಮ ಲೆವೆಲ್ಗೆ ಇನ್ನೂ ಯಾವ ಗಂಡು ಸಿಗ್ತಿಲ್ಲ. ಮುಂದೆ ನೋಡೋಣ, ಎಷ್ಟೇ ಆದರೂ ಇನ್ನೂ ಚಿಕ್ಕ ಹುಡುಗಿ ಅಲ್ವಾ. ಈ ಕಡೆ ಶಿಖರ್ ಊರಿನ ಜನರ ಜೊತೆ ಸರ್ಕಾರಿ ಫಂಡ್ ಬಗ್ಗೆ ವಿಚಾರಿಸೋಕೆ ಚೇರ್ಮನ್ ಮನೆಗೆ ಹೋಗ್ತಾನೆ. ಓ ನಮಸ್ಕಾರ ಬಣ್ರಪ್ಪ, ಏನು ಎಲ್ಲರೂ ಈ ಕಡೆ ಬಂದಿದ್ದೀರಾ? ಏನಪ್ಪ ಶಿಖರ್, ಏನಾದರೂ ತೊಂದರೆ ಆಗಿದೆಯಾ, ಹೇಗೆ? ನಿಮಗೆ ಗೊತ್ತಿಲ್ಲದೆ ಇರೋದಾ ಚೇರ್ಮನ್ರೇ, ನಮ್ಮ ಊರಿಗೆ ಕರೆಂಟ್ ಸ್ಯಾಂಕ್ಷನ್ ಆಗಿ ವರ್ಷಗಳೇ ಕಳೆದವು. ಆದರೆ ಇನ್ನೂ ನಮ್ಮ ಬೀದಿಗಳಲ್ಲಿ, ನಮ್ಮ ಮನೆಗಳಲ್ಲಿ ಲೈಟ್ ಬೆಳಕು ಬರ್ತಿಲ್ಲ. ಅದಕ್ಕೆ ಗೌರ್ಮೆಂಟಿಂದ ಫಂಡ್ ಬಂದಿದೆಯಾ, ಬಂದಿದ್ದರೆ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳೋಣ ಅಂತ ಬಂದ್ವಿ. ಹೌದು ತಮ್ಮ, ಕಂಬ ಏನೋ ಬಂದಿದೆ, ಆದರೆ ಸರ್ಕಾರದಿಂದ ಫಂಡ್ ಇನ್ನೂ ಬಂದಿಲ್ಲ. ಬಂದರೆ ನಾನೇ ಪಂಚಾಯಿತಿ ಸೇರಿಸಿ ಎಲ್ಲರಿಗೂ ಹೇಳ್ತಾ ಇದ್ದೆ. ಅದರಲ್ಲೂ ಇದು ನಮ್ಮೂರಿನ ಕೆಲಸ. ಸರ್ಕಾರಕ್ಕೆ ಪತ್ರ ಕಳಿಸಿ ಫಂಡ್ ಬಗ್ಗೆ ವಿಚಾರಿಸ್ತೀನಿ. ನೀವು ತಲೆ ಕೆಡಿಸ್ಕೊಳ್ಬೇಡಿ, ಹೋಗ್ಬನ್ನಿ. ಕೆಲವು ದಿನಗಳ ನಂತರ ಯಾರ್ದನ್ನ ಈ ಕಾರು? ನಮ್ಮ ಚೇರ್ಮನ್ರದು ಕಣಪ್ಪ, 10 ಲಕ್ಷ ಅಂತೆ, ಹೊಸದು. ಪೂಜಾರಪ್ಪ, ನನ್ನ ಹೊಸ ಕಾರಿಗೆ ಯಾರ ದೃಷ್ಟಿನೂ ಬೀಳದೇ ಇರಿ ಅಂತ ಚೆನ್ನಾಗಿ ಪೂಜೆ ಮಾಡು. ಇನ್ಮೇಲೆ ಈ ಊರಲ್ಲಿ ಈ ಚೇರ್ಮನ್ ಸಿದ್ದಪ್ಪನ ಲೆವೆಲ್ಲೇ ಬೇರೆ, ನೋಡ್ತಾ ಇರು ನೀನು. ಅಂತೂ ಇಂತೂ ಗೌರ್ಮೆಂಟ್ ಫಂಡಲ್ಲಿ ಹೊಸ ಕಾರ್ ತಗೊಂಡ್ರಿ, ಆದರೆ ನನಗೆ ದಕ್ಷಿಣೆ ಮಾತ್ರ ಕೊಡ್ತಿಲ್ಲ ನೀವು. ಕೊಡೋಣ ಪೂಜಾರಪ್ಪ, ನಾಳೆ ಪಂಚಾಯಿತಿಯಲ್ಲಿ ನಮ್ಮ ಪ್ಲಾನ್ ಸಕ್ಸಸ್ ಆಗಲಿ. ನೀವೇನು ಕೇಳಿದ್ರು ಕೊಡಿಸ್ತೇನೆ ನಾನು. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೇಳಿಸಿಕೊಂಡ ಶಿಖರ್. ಚೇರ್ಮನ್ ಅಪ್ಪನ ಏನೋ ಅನ್ಕೊಂಡಿದ್ದೆ, ಪರವಾಗಿಲ್ಲ, ಊರಿನ ಜನರಿಗೆ ಸರಿಯಾಗಿ ಹೋಗ್ಬೇಕಿದ್ದಾನೆ. ನಾಳೆ ಪಂಚಾಯಿತಿ ನಡೆಸ್ತೀಯ ಚೇರ್ಮನ್ ಅಪ್ಪ, ನಾಳೆ ನೋಡುವಂತೆ ನಿಮ್ಮ ಪ್ಲಾನ್ನ ಹೇಗೆ ಹಾಳು ಮಾಡ್ತೀನಿ ಅಂತ. ನೋಡ್ರಪ್ಪ,
ನಮ್ಮೂರಿಗೆ ಕರೆಂಟ್ ಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆದು ನನಗೂ ಸಾಕಾಗಿದೆ. ಈ ಸರ್ಕಾರಕ್ಕೆ ನಮ್ಮ ಕಷ್ಟ ಅರ್ಥ ಆಗ್ತಿಲ್ಲ. ಮತ್ತೆ ಈ ಸರ್ಕಾರನ ನಂಬ್ಕೊಂಡಿದ್ರೆ ನಮ್ಮ ಊರಿಗೆ ಕರೆಂಟ್ ಬಂದಾಗೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಊರಿನ ಎಲ್ಲ ಜನರು ಸೇರಿ ಮನೆಗೆ ಇಷ್ಟು ಅಂತ ಹಣ ಸಂಗ್ರಹಿಸೋಣ. ನಮ್ಮೂರಿಗೆ ಬೆಳಕು ತರೋಣ. ಈ ಊರಿನ ಚೇರ್ಮನ್ ಆಗಿ ನಾನು ಕೂಡ 10,000 ಕೊಡ್ತೀನಿ. ಏನಂತೀರಾ? ನೀವು ಹೇಳಿದ ಹಾಗೆ ಆಗಲಿ. ಸರ್ಕಾರಿ ಫಂಡಿಂದ 10 ಲಕ್ಷ ತಗೊಳ್ಳೋದಲ್ಲದೆ 10,000 ಕೊಡ್ತೀನಿ ಅಂತ ಊರು ಜನರ ಮುಂದೆ ಬೆಳಕು ತಗೊಳ್ತೀವಿ. ಶುರು ಮಾಡ್ತೀನಿ. ನಿಲ್ಸಿ, ಒಂದ್ ನಿಮಿಷ ಇಲ್ಲಿ ಕೇಳಿ. ಸರ್ಕಾರಕ್ಕೆ ನಮ್ಮ ಕಷ್ಟ ಅರ್ಥ ಆಗ್ತಿಲ್ಲ ಅಂತ ನಾವು ಇವತ್ತು ದುಡ್ಡು ಕೂಡಿಸಿ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೋದು. ಆದ್ರೆ ಎಷ್ಟು ದಿನ ಅಂತ ಹೀಗೆ ಮಾಡೋಕ್ಕಾಗುತ್ತೆ? ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಈ ಪತ್ರ ಬರೆಯೋದು, ಫೋನಲ್ಲಿ ಮಾತಾಡೋದು ಏನೂ ಬೇಡ. ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿ ಹತ್ರ ಹೋಗೋಣ. ಹೋಗಿ ನಮ್ಮ ಕಷ್ಟನ ಹೇಳೋಣ. ಅವರಾದರೂ ಸರ್ಕಾರದಿಂದ ನಮಗೆ ಫಂಡ್ ಸ್ಯಾಂಕ್ಷನ್ ಮಾಡಿಸಿದ್ರು ಮಾಡಿಸ್ಬೋದು. ಏನಂತೀರಾ? ಹೌದು ಚೇರ್ಮನ್ರು, ಈ ಹುಡುಗ ಹೇಳ್ತಿರೋದು ಸರಿ ಇದೆ. ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳ ಹತ್ರ ಹೋಗಲೇಬೇಕು. ಜಿಲ್ಲಾಧಿಕಾರಿ ಹತ್ರ ಹೋದ್ರೆ ನನ್ನ ಬಣ್ಣ ಬಯಲಾಗುತ್ತೆ. ಅಯ್ಯೋ, ಏನಾದರೂ ಮಾಡಲೇಬೇಕು. ಅದು ಈ DC ಆಫೀಸ್ ಅಂತ ತಕ್ಷಣ ನೆನಪಾಯಿತು. ಮೊನ್ನೆ ನಾನು ಜಿಲ್ಲಾಧಿಕಾರಿ ಅವ್ರ ಹತ್ರನೇ ಹೋಗಿದ್ದೆ. ಈ ತಿಂಗಳು 23ಕ್ಕೆ ಹಣ ಬಂದು ಜಮಾ ಆಗುತ್ತೆ ಅಂತ ಅಂದಿದ್ರು. ಈ ಪಂಚಾಯತಿ ಕೆಲಸದಲ್ಲಿ ನಾನು ಅದನ್ನು ಮರ್ತೇ ಬಿಟ್ಟಿದ್ದೀನಿ ನೋಡಿ. ಹೌದಾ ಚೇರ್ಮನ್ರೇ? ಅಂದರೆ ಇವತ್ತು 21, ನಾಳೆ 22, ನಾಡಿದ್ದು ದುಡ್ಡು ಜಮಾ ಆಗುತ್ತೆ ಅಂತೀರಾ? ಹೌದಪ್ಪ, ನಾಡಿದ್ದಾಗುತ್ತೆ. ದುಡ್ಡು ಜಮಾ ಆದ ತಕ್ಷಣನೇ ಬೇಗ ಕೆಲಸ ಪ್ರಾರಂಭಿಸೋಣ. ಯಾಕಂದ್ರೆ ಪಂಚಾಯತಿ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಮತ್ತೆ ಈ ಸಾರಿ ಎಲ್ಲರೂ ನನಗೆ ಓಟ್ ಹಾಕ್ಬೇಕಪ್ಪ, ಮರಿಬೇಡಿ. ಮೊದಲು ಕೆಲಸ ಪ್ರಾರಂಭಿಸಿ ಚೇರ್ಮನ್ರೆ. ಎಲೆಕ್ಷನ್ ಬರಲಿ, ನೋಡೋಣ. ಆಯ್ತು ಕಣಪ್ಪ, ನಾನಿನ್ ಬರ್ತೀನಿ. ಇನ್ನೂ ಹೆಚ್ಚಿನ ಕಾರ್ಟೂನ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.